ಆ ತಾಯಿಯವರನ್ನ ನಾನು ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿ ಅವರು ನಮಗೆ ನಿನ್ನೆ ಸುದ್ದಿ ತಿಳಿದ ತಕ್ಷಣನೇ ನೇರವಾಗಿ ಬಳ್ಳಾರಿಯಿಂದ ಬಂದು ಇಲ್ಲಿ ಆ ತಾಯಿಯವರನ್ನ ದರ್ಶನವನ್ನು ಕೂಡ ಪಡ್ಕೊಂಡಿದ್ವಿ. ದೇವೇಗೌಡರು ಬಹಳಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಪ್ರಧಾನಮಂತ್ರಿಗಳಾಗಿ ಕೂಡ ಅವ್ರ ಹುದ್ದೆಯನ್ನು ಕೂಡ ಅಲಂಕರಣೆಯನ್ನು ಮಾಡಿ ಪ್ರಧಾನಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬಹುಶಃ 70 ವರ್ಷದ ಸುದೀರ್ಘ ಅವಧಿಯಲ್ಲಿ ಆ ತಾಯಿ ನೋಡ್ರಿ, ಆ ತಾಯಿಯ 6 ಮಕ್ಕಳು, 4 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳನ್ನು ಆ ಕುಟುಂಬದಲ್ಲಿ ಇಟ್ಕೊಂಡು ದೇವೇಗೌಡರು ಸಾಹೇಬರು ಒಂದು ಕಡೆ ರಾಜಕಾರಣ ಮಾಡ್ತಾ ಇದ್ರು ಕೂಡ ಆ ರೀತಿ ಮಕ್ಕಳನ್ನು ಒಂದು ಯೂನಿವರ್ಸಿಟಿ ತರ ತಾಯಿ ಕಾಪಾಡ್ಕೊಂಡು ಬಂದಿದ್ಲು. ಆ ತಾಯಿ ಏನು ನೋಡಿಲ್ಲ ಹೇಳ್ರಿ, ಎಲ್ಲವನ್ನೂ ಕೂಡ ನೋಡಿದಾಳ. ಆ ತಾಯಿ ದೇವೇಗೌಡರನ್ನ ಶಾಸಕರಾಗಿ ನೋಡಿದಾಳ. ಶಾಸಕರಾಗಿ ನೋಡಿ ಅವರು ಪ್ರಾದೇಶಿಕ ಪಕ್ಷವನ್ನು ಕೂಡ ಕಟ್ಟಿದ್ದು ನೋಡಿದಾರ. ಪುನಃ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದನ್ನು ಕೂಡ ಕಣ್ಣಾರವ್ರು ಕಂಡಿದ್ದಾರೆ. ಜೊತೆಲಿ ಸಂಸದರಾಗಿ ನೋಡಿದಾರ. ಸಂಸದರಾಗಿ ನೋಡಿ ಜೊತೆಲಿ ಅವರು ಎಲ್ಲ ರಾಜಕಾರಣದಲ್ಲಿ ಏರುಪೇರದಲ್ಲಿ ಕೂಡ ಮುಖ್ಯಮಂತ್ರಿಗಳಾಗಿ ಕೂಡ ಅವರು ತಾಯಿ ನೋಡಿದ್ದಾರೆ. ಆ ತಾಯಿಯವರನ್ನ ನಾನು ಸ್ನೇಹಿತರಾದಂಥ ಜನಾರ್ದನ್ ರೆಡ್ಡಿ ಅವರು ನಮಗೆ ನಿನ್ನೆ ಸುದ್ದಿ ತಿಳಿದ ತಕ್ಷಣನೇ ನೇರವಾಗಿ ಬಳ್ಳಾರಿಯಿಂದ ಬಂದು ಇಲ್ಲಿ ಆ ತಾಯಿಯವರನ್ನ ದರ್ಶನವನ್ನು ಕೂಡ ಪಡ್ಕೊಂಡಿದ್ವಿ. ದೇವೇಗೌಡರು ಬಹಳಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಪ್ರಧಾನಮಂತ್ರಿಗಳಾಗಿ ಕೂಡ ಅವ್ರ ಹುದ್ದೆಯನ್ನು ಕೂಡ ಅಲಂಕರಣೆಯನ್ನು ಮಾಡಿ ಪ್ರಧಾನಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಬಹುಶಃ 70 ವರ್ಷದ ಸುದೀರ್ಘ ಅವಧಿಯಲ್ಲಿ ಆ ತಾಯಿ ನೋಡ್ರಿ, ಆ ತಾಯಿಯ 6 ಮಕ್ಕಳು, 4 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳನ್ನು ಆ ಕುಟುಂಬದಲ್ಲಿ ಇಟ್ಕೊಂಡು ದೇವೇಗೌಡರು ಸಾಹೇಬರು ಒಂದು ಕಡೆ ರಾಜಕಾರಣ ಮಾಡ್ತಾ ಇದ್ರು ಕೂಡ ಆ ರೀತಿ ಮಕ್ಕಳನ್ನು ಒಂದು ಯೂನಿವರ್ಸಿಟಿ ತರ ತಾಯಿ ಕಾಪಾಡ್ಕೊಂಡು ಬಂದಿದ್ಲು. ಆ ತಾಯಿ ಏನು ನೋಡಿಲ್ಲ ಹೇಳ್ರಿ, ಎಲ್ಲವನ್ನೂ ಕೂಡ ನೋಡಿದಾಳ. ಆ ತಾಯಿ ದೇವೇಗೌಡರನ್ನ ಶಾಸಕರಾಗಿ ನೋಡಿದಾಳ. ಶಾಸಕರಾಗಿ ನೋಡಿ ಅವರು ಪ್ರಾದೇಶಿಕ ಪಕ್ಷವನ್ನು ಕೂಡ ಕಟ್ಟಿದ್ದು ನೋಡಿದಾರ. ಪುನಃ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದನ್ನು ಕೂಡ ಕಣ್ಣಾರವ್ರು ಕಂಡಿದ್ದಾರೆ. ಜೊತೆಲಿ ಸಂಸದರಾಗಿ ನೋಡಿದಾರ. ಸಂಸದರಾಗಿ ನೋಡಿ ಜೊತೆಲಿ ಅವರು ಎಲ್ಲ ರಾಜಕಾರಣದಲ್ಲಿ ಏರುಪೇರದಲ್ಲಿ ಕೂಡ ಮುಖ್ಯಮಂತ್ರಿಗಳಾಗಿ ಕೂಡ ಅವರು ತಾಯಿ ನೋಡಿದ್ದಾರೆ.